ಇನ್ಸ್ಟಾಗ್ರಾಮ್ ಯಾರ ಮೊಬೈಲಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮು, ರೀಲ್ಸು, ಪೋಸ್ಟು, ಲೈಕ್ಸು, ಕಮೆಂಟ್ಸು ಇದೇ ನಡೀತಿದೆ. ಈ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ, ಹೆಂಗೆಲ್ಲ ವೀಡಿಯೋಸ್ ಮಾಡಾಕ್ತಾರೆ, ಯಾವ್ಯಾವ ಥರ ಎಲ್ಲ ರೀಲ್ಸ್ ಮಾಡಾಕ್ತಾರೆ. ಕೆಲವೊಂದು ರೀಲ್ಸ್ಗಳು ಅಥವಾ ಕೆಲವೊಂದು ವೀಡಿಯೋಸ್ಗಳು ಇನ್ಸ್ಟಾಗ್ರಾಮಲ್ಲಿರುವಂಥದ್ದು ನಮ್ಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡಬೇಕು ಅಥವಾ ಬೇರೆ ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮುಖಾಂತರ ನಾವು ಅವ್ರಿಗೆ ಶೇರ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಇಷ್ಟ ಆಗುತ್ತೆ. ಆ ರೀಲ್ಸ್ನ ನಾನು ವಾಟ್ಸಪ್ ಮುಖಾಂತರ ಅಥವಾ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೋಬೇಕು ಅಥವಾ ಫೇಸ್ಬುಕ್ಕಲ್ಲಿ ಹಾಕ್ಕೋಬೇಕು ಅಂತಿದ್ರೆ ಅಂಥ ವಿಡಿಯೋನ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದೇ ಇವತ್ತಿನ ವಿಡಿಯೋ ಟಾಪಿಕ್. ನೀವು ನೋಡ್ತಾ ಇದ್ದೀರಾ ಜೀವನ್ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಈಗ ಮೊಬೈಲ್ ಸ್ಕ್ರೀನ್ಗೆ ಹೋಗೋಣ. ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದು ನನ್ನದೇ ಪರ್ಸ್ನಲ್ ಐ ಡಿ ಜೀವನ್ ರಾಜ್ ಜಿ ಅಂತ. ಇಲ್ಲಿ ಒಂದು ರೀಲ್ಸ್ ಆಗಿರ್ಬೋದು ಅಥವಾ ಒಂದು ನಾನು ಪೋಸ್ಟಲ್ಲಿ ಹಾಕಿರೋ ವೀಡಿಯೋಸ್ ಆಗಿರ್ಬೋದು. ಸೊ ರೀಲ್ಸ್ಗೆ ಹೋಗೋಣ. ಫಸ್ಟ್ ರೀಲ್ಸೇ ಓಪನ್ ಮಾಡ್ತೀನಿ. ಸೊ ಈ ರೀಲ್ಸ್ನ ನಾನು ಡೌನ್ಲೋಡ್ ಮಾಡ್ಕೊಬಿಟ್ಟು ನನ್ನ ಒಂದು ಯಾವುದು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ಸೆಂಡ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಇಲ್ಲಿ ಕೆಳಗಡೆ 3 ಡಾಟ್ ಇದೆ. ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ. ಈ ಸೇವ್ ಮಾಡಿದಾಗ ಏನಾಗುತ್ತೆ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮಾತ್ರ ನಾವು ನೋಡೋಕ್ಕೆ ಅವಕಾಶ ಇರೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರೀಲ್ಸ್ನ ನಾವು ಸ್ವೈಪ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಯಾವುದೋ ಒಂದು ರೀಲ್ ಇಷ್ಟ ಆಗುತ್ತೆ ಅಥವಾ ಅದರಲ್ಲಿ ಇರೋವಂಥ ಕಂಟೆಂಟು, ಕಾನ್ಸೆಪ್ಟು, ಡ್ಯಾನ್ಸ್ ಮೂವ್ಸು ಏನೋ ಒಂದು ಇಷ್ಟ ಆಗುತ್ತೆ. ನಾವು ಅದನ್ನು ಇನ್ನೊಂದ್ಸಲಿ ಮತ್ತೆ ನೋಡಬೇಕು, ಅದನ್ನು ಹುಡ್ಕೋಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭ ಇದ್ದಾಗ ನಾವು ಸೇವ್ ಅನ್ನೋ ಆಪ್ಷನ್ ಕೊಟ್ಟಾಗ ನೋಡಿ, ಇದನ್ನು ನಾನು ಸೇವ್ ಮಾಡ್ಕೊತೀನಿ. ಸೇವ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಈಗ ನಾನು ಜೀವನ್ ಟೆಕ್ನಿಕ್ಸ್ ಹೋಮ್ ಪೇಜ್ಗೆ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ 3 ಲೈನ್ ಇದೆ, 1 ಅಂತ ಇದೆ ನೋಡಿ. ಅಲ್ಲಿ 3 ಲೈನ್ಗೆ ಹೋಗಿ ಸೇವ್ಡ್ ಅನ್ನೋ ಆಪ್ಷನ್ ಇರುತ್ತೆ. ಸೇವ್ಡ್ಗೆ ಹೋದಾಗ ಇಲ್ಲಿ ನಾವು ಯಾವ್ಯಾವ ಪೋಸ್ಟ್ನ ಸೇವ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಓಪನ್ ಆಗುತ್ತೆ. ಸೊ ನಾನು ಸೇವ್ ಮಾಡಿದ್ದೆ, ಅದರ ಲಿಸ್ಟ್ ಇದೆ. ವಾಚ್ ರೀಲ್ಸ್ ಅಂತ ಕೊಟ್ಟರೆ ಅದೇ ರೀಲ್ಸ್ ಓಪನ್ ಆಗುತ್ತೆ. ಆದರೆ ಇದನ್ನು ನಾವು ಬೇರೆಯವ್ರಿಗೆ ಕಳಿಸ್ಬೇಕು ಅಥವಾ ಒಂದು ಸ್ಟೇಟಸ್ಗೆ ಹಾಕ್ಕೊಬೇಕು ಅಂದರೆ ಆಗೋದಿಲ್ಲ. ಸೊ ಇದಕ್ಕೆ ಒಂದು ಆಪ್ಷನ್ ಏನಂತಂದರೆ, ಮತ್ತೆ 3 ಡಾಟ್ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಂತ ಇದೆ. ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿಡ್ ಅಂತ ಬರುತ್ತೆ. ಸೊ ಹೋಮ್ ಸ್ಕ್ರೀನಿಗೆ ಬಂದುಬಿಡಿ. ಇಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮಲ್ಲಿ ಟೈಪ್ ಮಾಡಿ ಏನು save.from.net ಅಂತ. ನಾನು ಆಲ್ರೆಡಿ ಸರ್ಚ್ ಮಾಡಿರೋದ್ರಿಂದ ಬಂದಿದೆ. ಆನ್ಲೈನ್ ವಿಡಿಯೋ ಡೌನ್ಲೋಡ್ ಅಂತ ಇದೆ. ಅದಕ್ಕೆ ಹೋಗಿ ಇಲ್ಲಿ ಎಂಟರ್ ದ URL ಅಂತ ಬರುತ್ತೆ. ಅಲ್ಲಿಗೆ ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ, ಅಲ್ಲಿ ಕಾಪಿ ಮಾಡಿರ್ತೀರಾ, ಇಲ್ಲಿ ಪೇಸ್ಟ್ ಮಾಡಿ. ಯುವರ್ ವಿಡಿಯೋ ಇಸ್ ರೆಡಿ, ಇನ್ಸ್ಟಾಲ್ ದ ಆ್ಯಪ್ ಅಂತ ಬರುತ್ತೆ. ದಯವಿಟ್ಟು ಅದಕ್ಕೆ ಹೋಗ್ಬೇಡಿ, ಒಂದು 10 ಸೆಕೆಂಡ್ಸ್ ಟೈಮ್ ಕೊಡಿ. ಅದೇ ಈ ಥರ ಹೋಗುತ್ತೆ. ಆಮೇಲೆ ಡೌನ್ಲೋಡ್ MP4 ಅಂತ ಬರುತ್ತೆ. ಡೌನ್ಲೋಡ್ MP4 ಕೊಡಿ. ಅದು ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ಚೂಸ್ ವೇರ್ ಟು ಡೌನ್ಲೋಡ್ ಅಂತ. ಸೊ ನಿಮಗೆಲ್ಲರೂ ಸ್ಪೆಸಿಫಿಕ್ಕಾಗಿ ಡೌನ್ಲೋಡ್ ಆಗಬೇಕು ಅಂತಂದರೆ ಇದು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋ ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಗ್ಯಾಲರಿಲಿ ಆಗಿರ್ಬೋದು ಅಥವಾ ನಿಮ್ಮ SD ಕಾರ್ಡಲ್ಲಿ ಆಗಿರ್ಬೋದು, ಡೌನ್ಲೋಡ್ ಅನ್ನೋ ಫೋಲ್ಡ್ರಲ್ಲಿ ಈ ವಿಡಿಯೋ ಇರುತ್ತೆ. ನೀವು ಪ್ರೈವೇಟಾಗಿ ಅಥವಾ ಬೇರೆ ಯಾರಿಗಾನ ಕಳಿಸ್ಬೇಕು, ಸ್ಟೇಟಸ್ಗೆ ಹಾಕ್ಕೊಬೇಕು ಅಂದರೂ ಇದನ್ನು ಹಾಕ್ಕೋಬೋದು. ಫೇಸ್ಬುಕ್ಕಲ್ಲೂ ಹಾಕ್ಕೋಬೋದು, ಸ್ಟೋರೀಸು ಹಾಕ್ಕೋಬೋದು. ಇನ್ನೂ ಹಲವಾರು ಟೆಕ್ನಿಕಲ್ ವಿಚಾರಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಏನಾದ್ರು ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.